ಅವನೀಶರನ್ನು ಗೆದ್ದ ಶತ್ರುಘ್ನ ಗೆದ್ದವರು. ನಿನ್ನ ಲೆಕ್ಕದಲ್ಲಿ ಅವರೆಲ್ಲ ದೊಡ್ಡ ಅವನೀಶರಾಗಿರಬಹುದು. ಅಲ್ಲದಿದ್ರೆ ಕೇಳುವಪ್ಪ, ಅವರನ್ನು ನೀನು ಗೆದ್ದೆ ಅಂತಾದ್ಮೇಲೆ ನಮ್ಮ ಲೆಕ್ಕದಲ್ಲಿ ಏನು ಅವರು ಬಣಗು ಭೂಪಾಲಕ. ಓಹೋ, ಹಾಗೆ ಲೆಕ್ಕ ಮಾಡಿದ್ಯಾ? ಹೌದು ಹೌದು, ಖಂಡಿತ ಹೌದು. ಅವರನ್ನು ಗೆದ್ದಿದ್ದೇನೆ ಎನ್ನುವ ಕಾರಣದಿಂದ ಎದೆಯುಬ್ಬಿಸಿ ಅವಡುಗಚ್ಚಿ ಕೈಯಲ್ಲಿ ಕೈದವನ್ನು ಹಿಡಿದು ಮುಂದೆ ಬಂದೆ ಅಂತಾದ್ರೆ ಭೂಮಿಯ ಋಣ ತೀರಿತು ನಿನಗೆ ಎನಿಸಿಬಿಟ್ಟೇನು. ನಾಳೆ ನಿನ್ನನ್ನು ಹುಡುಕಿದ್ರೂ ಸಿಕ್ಕುವುದಿಲ್ಲ, ಅಷ್ಟು ವ್ಯವಸ್ಥೆ ಮಾಡಿಬಿಡ್ತೇನೆ. ಓಹೋ, ಅಂದ್ರೆ ನೀನು ಇರುವುದಿಲ್ಲ ಭೂಮಿಯ ಮೇಲೆ ಅಂತ. ಹಾಗಾಗುವುದಕ್ಕಿಂತಲೂ ಒಳ್ಳೇದೊಂದು ಮಾತು ಹೇಳ್ತೇನೆ, ಕೇಳೋಣ. ಬಂದು ನನಗೆ ನಮಸ್ಕಾರ ಮಾಡು. ಬಾ, ನನ್ನ ಪಾದವನ್ನು ಹಿಡಿ. ಹೆದರ್ಬೇಡ, ಬಾ ನೀನು ಮುಂದೆ. ಅಲ್ಲ, ನಿನ್ನ ಅಭಿನಯ ನೋಡಿದ್ರೆ ಯಾರಾದ್ರೂ ಒಮ್ಮೆ ಮಾಡ್ಲೇಬೇಕು. ಮಾಡುವುದೇ, ನೀನು ಹೆದರ್ಕೊಳ್ಬೇಡ, ನಾನೇನ್ ಮಾಡುವುದಿಲ್ಲ. ಬಂದು ನಮಸ್ಕಾರ ಮಾಡು. ಮಾಡಿದ್ರಿ ಏನು, ಯಾಕೆ ಮಾಡಿದೆ ಅಂತಾದ್ರೆ ಅಭಯ ಹಸ್ತ ಇದೆ. ಅಭಯ ಹಸ್ತ ಕೊಡುವವನಿಗೆ ಯಾರು? ನಾನು ಕುಶ, ಲವನ ಅಣ್ಣ. ಈಗಾಗಲೇ ನೀನು ಬಂಧಿಸಿ ಒಯ್ತಾ ಇದ್ಯಲ್ಲ, ಅವನ ಅಣ್ಣ ನಾನು. ಆದ್ದರಿಂದ ಹೇಳುವುದು, ಆ ಚಿಕ್ಕವನನ್ನು ಬಿಟ್ಟು ನನ್ನ ಪಾದಕ್ಕೆರಗಿದ್ರೆ ಬದುಕುವ ಅವಕಾಶ ಇಲ್ಲ ಅಂತಾದ್ರೂ ನೀನು ಹುಟ್ಟಿದ್ದೆ ಸುಳ್ಳು ಅಂತ ಮಾಡ್ತಾವ. ಹುಡುಗ ಮೊದಲು ತೆರಳ ಬಂದು ಅಶೋಕ ಟಿಕ್ಕದ ನಿಮಿತ್ತರಿಂದ ನಾನು ನಿನಗೆ ಶರಣಾಗಬೇಕು. ಅಲ್ಲ, ನಿನಗೂ ಒಳ್ಳೆಯದು ಅಂತದು. ಓಹೋ, ಹೌದು, ಶರಣಾದ್ರೆ ನನಗೂ ಒಳ್ಳೆಯದು. ಬದುಕ್ತೀಯ ನೀನು. ಹಾಗಿದ್ರೆ ನಾನು ಒಂದು ವೇಳೆ ಶರಣಾದ್ರೆ ಇಲ್ಲಿಯೇ ನಮ್ಮ ಕುದುರೆ ಉಳಿತದೆ. ಆ ಯೋಚನೆ ನೀನ್ ಮಾಡ್ಬೇಡ. ಏನು ಆ ಯೋಚನೆ ನಿನಗೆ ಬೇಡವೇ ಬೇಡ. ನೀನು ಕಟ್ಟಿದ ನಾವು ಮುಂದೇನು ಅಂತ ತಿಳಿದವರಲ್ಲಿ ಕೇಳ್ತೇವೆ. ಏನು ನೀನು ಶ್ರೀರಾಮನ ಉತ್ತರಾಧಿಕಾರಿ ಆಗ್ಲಿಕ್ಕೆ ಹೊರಟಿಯೋ? ಹಾಗೆ ನೀನ್ ತಿಳಿದುಕೊಂಡ್ರು ನನಗೇನು ಬೇಸರ ಇಲ್ಲ. ಏ ಕುಶ, ಏನ ಶರಣಾಗುವ ಕತೆ ಇರಲಿ, ನಾನು ಹೇಳಬೇಕಾದ ಮಾತನ್ನು ನೀನು ಹೇಳ್ತಾ ಇದ್ದ. ಯಾವುದು? ನಾನು ಹೇಳಬೇಕಾದ ಸಾಹಿತ್ಯ ನನ್ನ ಮಾತಲ್ಲ ನಿಂದು ಅಂತ ಹೇಳುವುದಕ್ಕೆ ಪ್ರಾರಂಭ ಮಾಡಿದೆ. ನಾನು ಹೇಳಬೇಕಾದ ಸಾಹಿತ್ಯ ನೀನು ಹೇಳ್ತಾ ಇದ್ದಿ. ಅಂದ್ರೆ ನಮಗಿದು ಹೇಳಿ ಹೇಳಿ ಅಭ್ಯಾಸ ಆಗಿತ್ತು. ಯಾಕಂದ್ರೆ ನಾವು ಅಶ್ವಮೇಧದಲ್ಲಿ ಹೇಳುವುದೇ ಇದನ್ನು. ನಿಮಗೆ ಹೇಳಿ ಹೇಳಿ ಅಭ್ಯಾಸ ಆಗಿದೆ, ನಾವು ಹೇಳುವುದಕ್ಕೆ ಪ್ರಾರಂಭ ಮಾಡಿ ಆಗಿದೆ ಅಷ್ಟೇ. ಆಗಲಿ, ತೊಂದರೆ ಇಲ್ಲ. ಮುಂದೆ ಹೇಳಲಿಕ್ಕೆ ಕಾಲಾವಕಾಶ ಬರ್ತದೆ. ಹಾಗಾಗಿ ಕುದುರೆಯನ್ನ ಈಗ ಬಿಡು. ಒಳ್ಳೆ ಅಂದ್ರೆ ನಾಳೆ ಮತ್ತೆ ತಂದು ಕೊಡ್ತೀಯ ನೀನು? ಬೇಕಿದ್ರೆ ತಂದು ಕೊಡುವ, ಯಾಕಂದ್ರೆ ಇದಕ್ಕೆ ಅವಧಿ ಅಂತೂ ಉಂಟು. ಈ ಕುದುರೆ ಆಮೇಲೆ ಅಶ್ವಮೇಧವನ್ನ ಪೂರೈಸಿ ಮತ್ತೆ ಪುನಃ ಅಯೋಧ್ಯೆಗೆ ಹೋದ್ರೆ ಹೋಗ್ತದೆ ಅಂತ ಭರವಸೆ ಇಲ್ಲ. ಹೋದ ಮೇಲೆ ಅಂತ ಇಟ್ಟುಕೋ, ಹಾಗೆ ಇಟ್ಕೊಳ್ಳೋಣ. ಹೋದ ಮೇಲೆ ಯಜ್ಞವನ್ನ ಪೂರೈಸಿದ ನಾವು ನೀವು ಈ ಕುದುರೆ ಬೇಕಾದ್ರೂ ಕೊಡಬಹುದಲ್ಲ ನಿಮಗೆ? ಚಂದಕ್ಕೆ ಆಟ ಆಡುವುದಕ್ಕೆ, ಆಟ ಆಡ್ಲಿಕ್ಕೆ ಅಲ್ವಾ? ಮತ್ತೆ ನಿಮಗೆ ಏನು ಕುದುರೆ ಮಖಾಶ್ವದ ಮಹಿಮೆ ಏನು ಎನ್ನುವುದು ನಮಗೂ ಗೊತ್ತು. ಏನು ಗೊತ್ತು? ಅಲ್ಲಿ ತಕೊಂಡು ಹೋಗ್ತೇನೆ ಅಂದ್ರೆ ಅಷ್ಟು ಬೇಗ ಅಲ್ಲ ಬಿಟ್ಕೊಡುವವರು ನಾವಂತ ಮಾಡಿದ್ಯಾ? ಬಿಟ್ಕೊಡೋದಿಲ್ಲ. ನಿನ್ನ ಉಳಿದ ಮಾತು ಬೇಡ. ತಮ್ಮನನ್ನು ಬಿಟ್ಟು ತಮ್ಮನಿಗಾದ ಕಥೆ ಮಾಡ್ತೇನೆ ನಿನಗೆ. ಬಂಧಿಸಿ ಕರೆದುಕೊಂಡು ಹೋಗ್ತೇನೆ. ಹೌದು, ಅಲ್ಲ ನನ್ನ ತಮ್ಮಲ್ಲ, ನಿನಗೆ ಹಗುವ ಅಲ್ಲ. ಇವತ್ತೇನೋ ಸ್ವಲ್ಪ ಆಯಾಸ ಹೆಚ್ಚಾಗಿರ್ಬೇಕು. ಅಲ್ಲ, ನಿಮ್ಮಿಬ್ರು ನೋಡಿದ್ರೆ ಯಾರಿಗೂ ಹೆದರಲ್ಲ ಅನ್ನೋದು ನಿಶ್ಚಯ ಮಾಡಿದ್ರೆ ಅಂತ ಮಕ್ಕಳಲ್ಲ ನಾವು, ಯಾರನ್ನೂ ಹೆದರ್ಸ್ತೇವೆ. ನಿಜವಾಗಿ ಹೇಳ್ದ ಏನು ಸರಿ, ನಾನಾವ ಗಟ್ಟಿ ಒಟ್ಟಾದೆವು ಅಂತಾದ್ರೆ ನೀವು ಯಾರೂ ಲೆಕ್ಕಕ್ಕಲ್ಲ. ಅಷ್ಟುವರೆಗೆ ತಯಾರಾಗಿದ್ದೇವೆ. ಖಂಡಿತ ಹೌದು. ಎಷ್ಟುವರೆಗೆ ತಯಾರಾಗಿದ್ದೇವೆ ಅಂತ ಬಾಯಿಂದ ಹೇಳುವುದಿಲ್ಲ, ಮಾಡಿ ತೋರಿಸ್ತೇವೆ. ಈಗ ಸಂತೋಷಪ್ಪ, ನಮ್ಮ ಕಾಲದ ಮೇಲೆ ಈ ಕ್ಷೇತ್ರಕ್ಕೆ ಮತ್ತು ಬೇಕಲ್ಲ, ನೀವೆಲ್ಲ ಸಿದ್ಧರಾಗಿದ್ದೀರಿ ಅಂತಾದ್ರೆ ಅದು ನಮಗೆ ಸಂತೋಷ. ದೊಡ್ಡ ಕೊಡದವ್ರ ಮಾತಾಡ್ಬಿಟ್ಟ. ನಾನು ಕಡಿಯುತ್ತಿದ್ದೇನೆ. ನಿನ್ನ ಕಾಲ ನಂತರ ನಾವು ಬೇಕು. ಇಲ್ಲ, ನಿನ್ನ ಕಾಲ ಇಲ್ಲಿ ಮುಗಿಸಿ ನಮ್ಮದೇ ಪ್ರಾರಂಭ ಮಾಡಿ. ಅಲ್ಲ, ಒಂದು ಮಾತು ಹೇಳಿದ್ರು ನಾನು ಬರ್ತಾ ಇರ್ಲಿಲ್ವಾ? ಆಗುವುದಿಲ್ಲ. ಅದನ್ನೆಲ್ಲ ಹೇಳ್ತಾ ವಿಚಾರ ಮಾಡ್ತಾ ಜಿಜ್ಞಾಸೆ ಮಾಡ್ತಾ ಇರುವ ಸಮಯ ಅಲ್ಲ. ಒಂದು ಕಂಡೆ ಮಾಡುದೆ ಅಲ್ಲ ಒಂದು ಸಮಾಧಾನ. ಏನು
ನೀನು ಹತ್ತಿರದಲ್ಲಿ ಇಲ್ಲದೆ ಇರುವುದು ನನ್ನ ಸೋಲಿನ ಪ್ರಧಾನ ಕಾರಣ. ನಿಜವಾಗಿ ಬೆಂಕಿಗೆ ಸುಡುವ ಗುಣ ಸಹಜವಾಗಿ ಇದ್ದದ್ದಾದ್ರೂ ಗಾಳಿಯ ಸಹಾಯ ಬೇಕು, ಆವಾಗ ಹೆಚ್ಚಾಗ್ತದೆ. ಹೌದು, ಬೆಂಕಿಗೆ ಈ ಗಾಳಿಯ ಸಹಕಾರ ಸಿಕ್ಕಿದ್ರೆ ಯಾರು ನಮಗೆ ನೀನು ಬೆಂಕಿಯಂತೆ ನಾನು ಗಾಳಿಯಂತೆ. ನೋಡೋಣ ವಿರೋಧಿಗಳು ಯಾರು ಬರ್ತಾರೆ ಎನ್ನುವ ನಿರೀಕ್ಷೆಯಲ್ಲಿರೋಣ. ಲಕ್ಷ್ಮಣ ಭರತಾದಿಗಳೆಲ್ಲ ಬಂದು ಧರೆಗೊರಗಿ ಹೋದ್ರು. ನಮಗೆ ಮುಖ್ಯ ಲಕ್ಷ್ಯ ಇರುವುದು ಎಲ್ಲಿ? ರಾಮನ ಪ್ರವೇಶ ಮಾಡಿಸ್ಬೇಕು, ನಮಗೆ ಒದ್ದು ಬೇಕಾದದ್ದು. ನಾವು ಬರ್ಲಿ ನೋಡ್ಬೋದು. ಹೌದು ಹೌದು, ಅರಿತು ರಣರಂಗದ ವರ್ತಮಾನವ ಚಾರಕರೈ ತಂದು ರಾಮಗೆ ಮೇಧಾಶ್ವದ ಬೆಂಗಾವಲಿಗೆ ಹೊರಟಂತ ನಾನು ಕ್ಷಣ ಕ್ಷಣಕ್ಕೂ ಮೇಧಾಶ್ವದ ವಾರ್ತೆಯನ್ನು ಅರುವ ವಾರ್ತಾವಾಹಕ. ಇಲ್ಲಿಂದ ಹೊರಟಂತ ನಮ್ಮ ಅಶ್ವ ಸಂಚಾರವನ್ನ ಕೈಯುತ್ತಾ ತಮಸಾ ನದಿಯ ತಟಾಕದವರೆಗೆ ಹೋಯಿತು ಪ್ರಭು. ಅಲ್ಲೊಂದು ವಿಶೇಷವನ್ನು ನಾವು ಕಂಡದ್ದು. ಏನಾಯ್ತು? ತಮಸಾ ನದಿಯ ತಟಾಕದಲ್ಲಿ ಕೆಲವು ಬ್ರಾಹ್ಮಣ ಒಟುಗಳು ನಮ್ಮ ಕುದುರೆಯನ್ನು ಬಂಧಿಸಿದರು. ಬ್ರಾಹ್ಮಣ ಒಟ್ಟು? ಹೌದು, ಹುಡುಗಾಟಿಕೆ ಇರಬೇಕು. ಹಾಗೆ ಭಾವಿಸಿಕೊಂಡು ಅವರಲ್ಲಿ ಕುದುರೆಯನ್ನ ಬಿಟ್ಟು ಕೊಡುವಂತ ನಾವು ಕೇಳಿಕೊಂಡದ್ದು. ಕೇಳಿಕೊಂಡಾಗ ನಮಗೆ ಬಡಿದು ಅಲ್ಲಿಂದ ಕಳಿಸಿದ್ರು. ಹೋಗಿ ಶತ್ರುಘ್ನ ಭೂಪರಲ್ಲಿ ಭಿನ್ನಯಿಸಿಕೊಂಡಾಗ ಕ್ರೋಧಗೊಂಡಂತ ಅವರು ಬಿಡಿಸ್ಲಿಕ್ಕೆ ಅಂತ ಬಂದ್ರು. ಬಂದಾಗ ಅವರಲ್ಲಿರುವ ಒಬ್ಬ ತರಳ ಅವರಲ್ಲಿ ಹೋರಾಟಕ್ಕೆ ನಿಂತ. ತರಳನಿಗೂ ಅವರಿಗೂ ನಡೆದಂತ ಹೋರಾಟದಲ್ಲಿ ಶತ್ರುಘ್ನ ಭೂಪರು ಆ ಬಾಲಕನ ಸೆರೆಯನ್ನ ಕಟ್ಟಿ ರಥದಲ್ಲಿ ಕುಳ್ಳಿರಿಸಿಕೊಂಡು ಬರ್ತಾ ಇದ್ರು. ಆದ್ರೆ ಈ ಮಧ್ಯದಲ್ಲಿ ಅರಕ್ಷಣದಲ್ಲಿ ಮೋಡದ ಮರೆಯಲ್ಲಿ ಮಿಂಚು ಬಂದಂತೆ ಮತ್ತೊಬ್ಬ ಬಾಲಕನ ಪ್ರವೇಶ ಅಲ್ಲಿಗಾಯ್ತು. ಈರುವರು ಬಾಲಕರು ಸೇರಿ ಶತ್ರುಘ್ನ ಭೂಪರಲ್ಲಿ ಹೋರಾಟಕ್ಕೆ ಮುಂದಾದ್ರು. ಹೋರಾಟವನ್ನು ಮಾಡ್ತಾ ಮಾಡ್ತಾ ನಮ್ಮ ಶತ್ರುಘ್ನ ಭೂಪರು ಬಸವಳಿದರೋ ಕಸವಳಿದರೋ ನಮಗೆ ಗೊತ್ತಾಗಲಿಲ್ಲ. ಇದಾದ ಅರಕ್ಷಣದಲ್ಲಿ ಶತ್ರುಘ್ನ ಭೂಪರ ಅಳಿದದ್ದನ್ನು ನೋಡಿ ಲಕ್ಷ್ಮಣ ಭೂಪರು ಅಲ್ಲಿಗೆ ಬಂದರು. ಅವರು ಅವರಲ್ಲಿ ಹೋರಾಟಕ್ಕೆ ಮುಂದಾದ್ರು. ಹೋರಾಟದ ಮಧ್ಯದಲ್ಲಿ ಲಕ್ಷ್ಮಣ ಭೂಪರು ಪ್ರಾಣ ಬಿಟ್ರ ಸವರ್ತಿಗಳಾದ ನಮ್ಮ ಗೊತ್ತಾಗಲಿಲ್ಲ. ಇದಾದ ಮೇಲೆ ಭರತರು ಬಂದರು. ಅವರು ಬಂದರು, ನಾವು ಅನುಭವಿಸಿತ್ತು ಇದನ್ನೇ ಬಿಟ್ಟು ಸಂತೋಷವನ್ನಲ್ಲ. ಈ ಬಾಲಕರ ಮಧ್ಯದಲ್ಲಿ ಚಾರರಾಡಿದ ಮಾತಲಾಲಿಸುತ್ತ ದಾಶರಥಿ ಬೋರಿ ಶೋಕಾವೇಗದಿಂದುರುಳಿ ಹಮ್ಮೈಸಿ ಧೈರ್ಯವವು ತೋರ್ದು ಮಾರುತಾತ್ಮನ ಮುಖ್ಯರೊಡಗೂಡಿ ಸಾರಿದವು ರಥವೇರಿ ಧನವಿಡಿದು ವಾಯುಗತಿಯ ಮೀರಿಯೇ ಧರೆಯೋಳು ಮಲಗಿದ್ದ ತರಣಿಜ
ಇದೆಂತ ಹೃದಯ ವಿದ್ರಾವಕವಾದಂತಹ ದೃಶ್ಯವನ್ನು ನಾನು ನೋಡ್ತಾ ಇದ್ದೇನೆ. ಲಕ್ಷ್ಮಣ, ಕನಸು ಮನಸ್ಸಿನಲ್ಲಿಯೂ ಊಹಿಸುವುದಕ್ಕೂ ಸಾಧ್ಯ ಇಲ್ಲ. ಎಂತೆಂಥ ಅತಿರಥ ಮಹಾರಥರನ್ನೆಲ್ಲ ಗಾರುಗಡಿಸಿದವನಲ್ಲವೇನು ತಮ್ಮ? ನಿನಗಿಂತಹ ಸ್ಥಿತಿ ಲಕ್ಷ್ಮಣ. ರಾಮನ ನೆರಳು